ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಅಕ್ಕಿ ರೊಟ್ಟಿ ಜೊತೆಗೆ ಕರ್ಡ್ ರಾಯ್ತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಸರಳವಾಗಿ ಆಗುವಂತಹ ಒಂದು ರೆಸಿಪಿ, ಹಾಗೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಸ್ಪೆಷಲ್ ಅಕ್ಕಿ ರೊಟ್ಟಿ ಜೊತೆಗೆ ಕರ್ಡ್ ರಾಯ್ತನ. ಮೊದಲು ಒಂದು ಅಗಲ ಪಾತ್ರೆನ ತೊಗೊಂಡು ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿಗೆ ತಕ್ಕನಾಗಿ ಹಾಕ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನ್ ಉಪ್ಪು, ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದಂಥ ಕಪ್ಪಲ್ಲೇ ಅರ್ಧ ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಸಬ್ಬಾಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಜೊತೆಗೆ 1 ಕ್ಯಾರೆಟು ಇದೆರಡನ್ನು ತುರ್ಕೊಂಡಿದ್ದೀನಿ ಸಣ್ಣದಾಗಿ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕೋಕ್ಕೆ ಮುಂಚೆನೇ ಒಮ್ಮೆನೇ ನೀಟಾಗಿ ಕಲಸಿ ಮಿಕ್ಸ್ ಆಗಬೇಕು. ಅದಾದ ನಂತರನೇ ನೀರನ್ನು ಸೇರಿಸಬೇಕು. ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ನೀರು ಹಾಕಿದ್ರೆ ಹದ ಗೊತ್ತಾಗೋದಿಲ್ಲ. ಹಾಗೆ ತೆಳುವಾದರೂ ಕೂಡ ರೊಟ್ಟಿ ಸರಿಯಾಗಿ ಬರೋದಿಲ್ಲ, ತಟ್ಟೋದಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಟ್ಟಿಯಾಗಿ ಬರಬೇಕು ಮಿಶ್ರಣ, ಆಗ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ, ತಟ್ಟೋದಕ್ಕೆ ಕೂಡ ಈಸಿ ಆಗುತ್ತೆ. ನೋಡಿ ಈ ರೀತಿ ಗಟ್ಟಿ ಕಲಿಸ್ಕೊಳ್ಬೇಕು, ಆದರೆ ಹಿಟ್ಟು ಸಾಫ್ಟ್ ಇರಬೇಕು. ನೋಡಿ ಈ ರೀತಿ. ಈಗ ಇದನ್ನು ಒಂದು 10 ನಿಮಿಷ ಸೈಡ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಲಿಡ್ಡನ್ನು ಕವರ್ ಮಾಡಿ, ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಷ್ಟರಲ್ಲಿ ನಾನು ಕರ್ಡ್ ರಾಯ್ತನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1/4 ಸ್ಪೂನಷ್ಟು ಉಪ್ಪು, ಚಿಟಕಿ ಹಳದಿ ಪೌಡರು, ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡರು, ಅರ್ಧ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, 1 ಈರುಳ್ಳಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ, ಖಾರ ಚಟ್ನಿ ಇದಕ್ಕಿಂತ ಕರ್ಡ್ ರಾಯ್ತ ತುಂಬ ಚೆನ್ನಾಗಿರುತ್ತೆ. ಸಖತ್ ಕಾಂಬಿನೇಷನ್ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಹಾಗಾಗಿ ನಾನು ಕರ್ಡ್ ರಾಯ್ತನೇ ಮಾಡ್ತಾಯಿದ್ದೀನಿ. ಇದು ರೆಡಿಯಾಗಿದೆ. ನೆಕ್ಸ್ಟು ರೊಟ್ಟಿ ತಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಸವರ್ಕೊಳ್ಬೇಕು. ರೊಟ್ಟಿ ಅಂಟಬಾರ್ದು. ಹಾಗಾಗಿ ಹಿಟ್ಟನ್ನು ಮೀಡಿಯಮ್ ಸೈಜಲ್ಲಿ ತೊಗೊಂಡು ಉಂಡೆಗಳನ್ನ ಮಾಡ್ಕೊಳ್ಬೇಕು. ಈ ರೀತಿ ಪೇಪರ್ ಮೇಲೆ ಇಟ್ಟು ನೀಟಾಗಿ ತಟ್ಕೊಳ್ಬೇಕು. ತಟ್ಟುವಾಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಒಳ್ಳೆಯದು. ಬೇಗ ಈಸಿಯಾಗಿ ತಟ್ಬೋದು. ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ತೆಳುವಾಗಿ ಬರಬೇಕು. ಎಷ್ಟು ತೆಳುವಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಕೂಡ. ನೋಡಿ ಈ ರೀತಿ ಶೇಪ್ ಮಾಡಿಕೊಂಡು ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಕೊಂಡು, ಈಗ ಇದನ್ನು ನಾನು ಕಾಯ್ದಿರೋ ಅಂಥ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಹಂಚಿನ ಮುಂಚೆನೇ ಬಿಸಿ ಇಟ್ಕೊಳ್ಬೇಕು. ಚೆನ್ನಾಗಿ ಬಿಸಿಯಾಗಿರಬೇಕು ಹಂಚು, ಇಲ್ಲಾಂದರೆ ರೊಟ್ಟಿ ಹಾಕಿದ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಬೇಕು ತಳಕ್ಕೆ. ಈಗ ತಟ್ಕೊಂಡಿರೋ ಅಂಥ ರೊಟ್ಟಿನ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 2 ಸೆಕೆಂಡ್ ಬಿಟ್ಟು ನಿಧಾನವಾಗಿ ಬಿಡಿಸ್ಕೊಳ್ಬೇಕು, ಇಲ್ಲ ಅಂದರೆ ಪೇಪರ್ ಜೊತೆನೇ ಬಂದುಬಿಡುತ್ತೆ. ಬಟರ್ ಪೇಪರ್ ಇದ್ದರೆ ತುಂಬ ಈಸಿ, ಬೇಗ ಬಂದುಬಿಡುತ್ತೆ. ಪ್ಲಾಸ್ಟಿಕ್ ಪೇಪರ್ ಅಥವಾ ಸ್ಪಾಯ್ಲ್ ಆದರೆ ಸ್ವಲ್ಪ ಟೈಮ್ ಬಿಟ್ಟು ನಿಧಾನವಾಗಿ ತೆಗಿಬೇಕು. ಸ್ಪಾಯ್ಲ್ ಪೇಪರ್ ಆದರೆ ಬೇಗ ಜಿನಿಗ್ಬಿಡುತ್ತೆ. ಹಾಗಾಗಿ ಅದನ್ನು ಹಾಗೆ ಬಿಡಲಿಕ್ಕೂ ಆಗೋದಿಲ್ಲ. ನಿಧಾನವಾಗಿ ನೋಡಿ ತೆಗೆದ್ರೆ ಆಯಿತು. ಈಗ ಅದರ ಮೇಲೆ ಕೂಡ ತುಪ್ಪ ಅಥವಾ ಎಣ್ಣೆನ ಸವರ್ಕೊಳ್ಬೇಕು ನೀಟಾಗಿ. 2 ಕಡೆ ಮಗ್ಚಿ ಬೇಯಿಸ್ಕೊಳ್ಬೇಕು. 2 ಕಡೆ ನೀಟಾಗಿ ಬೇಯಬೇಕು. ಹಸಿ ಇರುತ್ತೆ, ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ಸೈಡು ಮಗ್ಚಿ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ. ಇದಕ್ಕೆ ಸೌತೆಕಾಯಿ ಕೂಡ ತುರಿದು ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ತುಂಬ ಬೇಯಿಸೋದೇನು ಬೇಡ, ಚಪಾತಿ ಅದಕ್ಕೆ ಬೇಯಿಸಿದ್ರೆ ಸಾಕು. ಅದಕ್ಕೆ ತೆಳುವಾಗಿ ತಟ್ಕೊಳ್ಬೇಕು. ಒಂದು ವೇಳೆ ತುಂಬ ಬೇಯಿಸಿದ್ರೆ ಹಾರ್ಡ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ರೆಡಿಯಾಗಿದೆ ಸ್ಪೆಷಲ್ ರೊಟ್ಟಿ. ಬೆಳಗಿನ ತಿಂಡಿಗೆ ತುಂಬ ಸರಳವಾಗಿ ಆಗುತ್ತೆ. ಜೊತೆಗೆ ರೈಸ್ ಐಟಮ್ ತಿಂದು ಬೋರ್ ಆಗಿದ್ದರೆ ಈ ರೀತಿ ಮಾಡಿಕೊಂಡ್ರೆ ವಿಶೇಷವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.